ಪಿಎಲ್ಡಿ ಬ್ಯಾಂಕ್ ವ್ಯವಹಾರ ಮತ್ತೆ ಪ್ರಾರಂಭ. ದೇವರಾಜ್ ದಾಡಿಬಾಯಿ. ಅಣ್ಣಿಗೇರಿ ಕೃಷಿಕ್ ರೈತಾಪಿ ವರ್ಗದವರಿಗೆ ಸ್ಥಾಪಿತವಾದ ಪ್ರಾಥಮಿಕ ಕೃಷಿ ಸಹಕಾರ ನಿಯಮಿತ ಗ್ರಾಮೀಣ ಬ್ಯಾಂಕ್ ಮೊದಲಿನಂತೆ ರೈತರಿಗೆ ವ್ಯವಹರಿಸಲು ಪ್ರಾರಂಭವಾಗಿದೆ ಎಂದು ಬ್ಯಾಂಕಿನ ಅಧ್ಯಕ್ಷ ದೇವರಾಜ್ ದಾಡಿಬಾಯಿ ಹೇಳಿದರು. ಪಟ್ಟಣದ ಪಿಎಲ್ಡಿ ಶಾಖೆ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ, ಅಣ್ಣಿಗೇರಿ ತಾಲೂಕು ಪ್ರಾಥಮಿಕ ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿಯಮಿತ ಅಣ್ಣಿಗೇರಿ ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು ಬೆಳಗಾವಿ ಪ್ರಾಂತ ಬೆಳಗಾವಿ ಇವರು ಸಂವಾಹನಾಧಿಕಾರಿ ಅಚಿತ ನೇಮಕಾತಿ ಮಾಡಿ ಆದೇಶ ಹೊರಡಿಸಿದ್ದು, ಅದರಂತೆ ಪ್ರಭಾರವನ್ನ ಪಡೆದು ಸದರ ಬ್ಯಾಂಕ್ನ ವ್ಯವಹಾರ ಸಂವಾಹನಾಧಿಕಾರಿ ಹಾಗೂ ವ್ಯವಸ್ಥಾಪಕರ ಸಹಿಯೊಂದಿಗೆ ಮಾತ್ರ ನಿರ್ವಹಿಸಲು ತಿಳಿಸಲಾಗಿತ್ತು. ಮುಂದುವರೆದು ಸದರ ಆದೇಶಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯದ ಧಾರವಾಡ ಇಲ್ಲಿ ದಾಖಲಾದ ರಿಟ್ ಅರ್ಜಿ ಸಂಖ್ಯೆ 10181/2026ರಲ್ಲಿ ತಡೆಯಾಜ್ಞೆ ಆದೇಶವಾಗಿದ್ದು, ಸಮಾಪನಾ ಅಧಿಕಾರಿಗಳ ಪ್ರಭಾರವನ್ನು ಹಿಂಪಡೆದಿರುತ್ತೇನೆ ಹಾಗೂ ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕರ ಸಹಿಯೊಂದಿಗೆ ಬ್ಯಾಂಕ್ನ ವ್ಯವಹಾರಗಳನ್ನು ಮುಂದುವರಿಸುತ್ತೇವೆ. ಅಷ್ಟೇ ಅಲ್ಲದೆ 2 ವರ್ಷದಿಂದ ಆರಂಭಿಸಿದ ಬ್ಯಾಂಕ್ನ 773 ಸದಸ್ಯರ ವ್ಯವಹಾರ ಕೇವಲ 9,32,000 ಹೂಡಿಕೆ ರೈತರ ಷೇರು ಖಾತೆದಾರರು ಇದ್ದು, ಸುಮಾರು 4 ರಿಂದ 5 ಲಕ್ಷ ರುಗಳನ್ನು ರೈತರಿಗೆ 25 ರಿಂದ 50 ಸಾವಿರ ರುವರೆಗೆ ಸಾಲ ನೀಡಿದೆ ಮತ್ತು ಬ್ಯಾಂಕ್ನ ಕಾರ್ಯಾಲಯದ ಬಾಡಿಗೆ ಸಿಬ್ಬಂದಿಗಳ ಮತ್ತು ಪೀಠೋಪಕರಣಗಳನ್ನು ಖರೀದಿಸಿದೆ. ಮತ್ತೆ ಇನ್ನೇನು ಸರ್ಕಾರದಿಂದ ಅನುದಾನ ಬಂದ ನಂತರ ಇನ್ನುಳಿದ ರೈತರಿಗೆ ಅನುಕೂಲಕರವಾಗಲಿ ಎಂದು ಈ ಬ್ಯಾಂಕನ್ನು ಸ್ಥಾಪಿಸಿದೆ. ಸುಳ್ಳು ಆರೋಪ ಇತ್ತೀಚೆಗೆ ಮಾಧ್ಯಮದಲ್ಲಿ ಹೇಳಿಕೆ ನೀಡಿದ್ದು ಸತ್ಯಕ್ಕೆ ದೂರವಾಗಿದೆ ಎಂದು ಹೇಳಿದರು. ವರದಿ ಕಿರಣ್ ಕುಮಾರ್ ಪೂಜಾರ್, ಪ್ರಜಾಪವ ಟಿವಿ, ಹೊನ್ನೆಗೆರೆ. ಒಂದು ನಮ್ಗೆ ಮೊದಲನೇ ಜಯ ಆಗಿ ಒಂದು ಹೈಕೋರ್ಟ್ನಲ್ಲಿ ಈ ಬ್ಯಾಂಕಿಗೆ ಸ್ಟೇ ಸಿಕ್ಕಿದೆ. ಏನು ಜಾಯಿಂಟ್ ರಿಜಿಸ್ಟರ್ ಏನು ರದ್ದತಿ ಮಾಡಿದ್ರಲ್ಲ ಅದ್ರ ಮೇಲೆ ನಮ್ಗೆ ಒಂದು ಸ್ಟೇ ಸಿಕ್ಕಿದೆ. ಮುಂದೆ ಕಾನೂನು ರೀತಿಯೊಳಗೆ ಅದು ಮುಂದೆ ಪ್ರೊಸೆಸಿಂಗ್ ಇರುತ್ತೆ, ಅದ್ರ ಪ್ರಕಾರ ಮುಂದುವರಿತೈತಿ. ಈ ಒಂದು ನಿಟ್ಟಿನೊಳಗೆ ಇವತ್ತು ಸ್ಟೇ ಸಿಕ್ಕಿದ್ದು ನಮ್ಮ ಎಲ್ಲ ಅಣ್ಣಿಗೇರಿ ತಾಲೂಕಿನ ಎಲ್ಲ ರೈತರಿಗೆ ಒಂದು ಒಳ್ಳೆ ವಿಚಾರ, ಒಂದು ಶುಭ ಸುದ್ದಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಆಮೇಲೆ ಒಂದಿಷ್ಟು ಸುದ್ದಿಗಳು ಮಾಧ್ಯಮದಾಗ ಅವನು ವಿಚಾರಗಳು ಬಂದು ಪ್ರಸ್ತಾಪ ಆಗಿತ್ತು, ಏನೋ ಅವ್ಯವಹಾರ ಏನೋ ಆಗೈತಿ ಅಂತ. ಯಾಕಂದ್ರೆ ನಮ್ಮ ಬ್ಯಾಂಕ್ನಾಗ ಇರೋದು 773 ಮಂದಿ ಶೇರ್ದಾರ. ಅದ್ರಾಗ ಕಲೆಕ್ಟ್ ಆಗಿದ್ದು ನಮ್ಮ ಶೇರ್ ಅಮೌಂಟು 9,32,600 ರೂಪಾಯಿ. ಅದರಲ್ಲಿ ನಾವು ಬೇರೆ ಬೇರೆ ಕೆಲಸ ಕಾರ್ಯಗಳಿಗಾಗಿ ಒಂದು ಸುಮಾರು 4,54,000 ಒಂದು ಅಂದಾಜು 4,54,000 ರೂಪಾಯಿನ ನಾವು ಖರ್ಚು ವೆಚ್ಚ ಮಾಡಿದ್ದೇವೆ. ಅಂದರೆ ನಾವು ಮುನ್ಸಿಪಾಲಿಟಿ ಬಿಲ್ಡಿಂಗಿಗೆ ಡಿಪಾಸಿಟ್ ಇಟ್ಟಿದ್ದು, EMD ಕಟ್ಟಿದ್ದು, ಒಂದು ಡಿಪಾಸಿಟ್ ಅಂತೇಳಿ 1,10,000 ಕಟ್ಟಿದ್ದು, EMD ಅಂತೇಳಿ ಒಂದು 51,000 ಕಟ್ಟಿದ್ದು. ಆಮೇಲೆ ಬೆಂಗಳೂರು ಬ್ಯಾಂಕ್ನಲ್ಲಿ FD ಇಟ್ಟಿದ್ದು 50,000 ರೂಪಾಯಿ. ಕಸ್ಕಾಡ್ ಬ್ಯಾಂಕಲ್ಲಿ ಒಂದು ಬೆಂಗಳೂರು ಬ್ಯಾಂಕ್ ಒಂದು 50,000 ರೂಪಾಯಿ. ಆಮೇಲೆ ಶೇರ್ ಅಂತೇಳಿ ಅಲ್ಲಿ 10,000 ರೂಪಾಯಿ ಇಟ್ಟಿದ್ದು. ಆಮೇಲೆ ನಾವೊಂದು 7-8 ಜನಕ್ಕೆ ನಮ್ಮ ಶೇರ್ದಾರ ಯಾರದಾರ ಅವರಿಗೆ ಸುಮಾರು ಒಂದು 25,000 ಹಂಗಿಲ್ಲ ನಾವು ಒಬ್ಬರೇ ಚಲೋ ಮಾಡಿಬಿಡ್ತಾರ. ಒಟ್ಟರು ಬರೋದಂತ ತಿಳಿದ್ರಿ ಅವರು ಮತ್ತು ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂತಹ ಮತ್ತು ಸಿಬ್ಬಂದಿಗಳಿಗೂ ಹಾಗೂ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರಿಗೆ ತಮಗೆಲ್ಲ ಗೊತ್ತಿರುವಂತ ವಿಷಯನ